ಹಾಟ್ ನ್ಯೂಸ್ನಲ್ಲಿ ಇವತ್ತಿನ ಚರ್ಚೆಯ ವಿಷಯ ಅಸೀಮಾನಂದ ಬಾಂಬ್. ಕ್ಯಾರವಾನ್ ಪತ್ರಿಕೆಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಅಸೀಮಾನಂದ ಸ್ವಾಮಿ 5 ಪ್ರಮುಖ ಭಯೋತ್ಪಾದನಾ ದಾಳಿಗಳ ಆರೋಪಿಯಾಗಿರೋ ಸ್ವಾಮಿ ಅಸೀಮಾನಂದರು ಹೇಳಿದ್ದಾರೆ, ನನಗೆ ಈ ಕೆಲಸ ಮಾಡೋದಕ್ಕೆ RSSನ ಹಾಲಿ ಸರಸಂಘ ಚಾಲಕರಾದಂಥ ಮೋಹನ್ ಭಾಗವತ್ ಅವರ ಆಶೀರ್ವಾದ ಇತ್ತು ಅನ್ನುವಂಥ ಮಾತನ್ನು ಅವರು ಎಕ್ಸಾಕ್ಟ್ ಆಗಿ ಹೇಳಿರೋದೇನು ಈ ಸಂದರ್ಶನದಲ್ಲಿ ಅನ್ನೋದಕ್ಕೆ ಒಂದು ವರದಿ ನಿಮ್ಮೆದುರಿಗಿದೆ. ಕ್ಯಾರವಾನ್ ಮಾಸಪತ್ರಿಕೆಯ ಈ ತಿಂಗಳ ಸಂಚಿಕೆ ನಾಗಪುರದ RSS ಕೇಂದ್ರ ಕಚೇರಿಯೊಳಗೆ ಬಾಂಬು ಸಿಡಿಸಿದೆ. ಅದರ ಪರಿಣಾಮವಾಗಿ ಭಾರತೀಯ ಜನತಾ ಪಕ್ಷದ ಬೇರು ಅಲ್ಲಾಡಿದಂತಾಗಿದೆ. ಮಾತೆತ್ತಿದರೆ ಜಗದ್ವಂದ್ಯ ಭಾರತ ಅನ್ನುವ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನುವ RSS ಪಾಲಿಗೆ ಭಯೋತ್ಪಾದನೆ ಆರೋಪದಡಿ ಸ್ವಾಮಿ ಅಸೀಮಾನಂದ ಅರೆಸ್ಟ್ ಆಗಿದ್ದೇ ನುಂಗಲಾರದ ತುತ್ತು. ಅದೂ ಸಾಲದು ಅಂತ ನಾನು ಬಾಂಬ್ ಸ್ಫೋಟಿಸುವ ವಿಷಯವನ್ನ RSSನ ಅಂದಿನ ಪ್ರಧಾನ ಕಾರ್ಯದರ್ಶಿ ಇಂದಿನ ಸರಸಂಘ ಚಾಲಕ ಮೋಹನ್ ಭಾಗವತರಿಗೆ ಹೇಳಿದ್ದೆ, ಇದಕ್ಕವರ ಆಶೀರ್ವಾದ ಇತ್ತು ಅಂತ ಖುದ್ದು ಅಸೀಮಾನಂದರೇ ಹೇಳಿದ್ದಾರೆ ಎನ್ನುತ್ತೆ ಕ್ಯಾರವಾನ್ ಮಾಸಪತ್ರಿಕೆ. ಜುಲೈ 2005ರ ಸೂರತ್ನ RSS ಸಮಾಲೋಚನಾ ಸಭೆಯ ನಂತರ ಈ ಭೇಟಿ ನಡೆಯಿತು. ಈಗ ಸರಸಂಘ ಚಾಲಕರಾಗಿರುವ ಮೋಹನ್ ಭಾಗವತ್ ಮತ್ತು RSS ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಇಂದ್ರೇಶ್ ಕುಮಾರ್ ಗುಜರಾತ್ನ ಡಾಂಗ್ನಲ್ಲಿ ನಾನು ವಾಸಿಸುತ್ತಿದ್ದ ದೇವಸ್ಥಾನಕ್ಕೆ ಬಂದರು. ಅಲ್ಲಿಂದ ಕೆಲವು ಕಿಲೋಮೀಟರ್ ದೂರದ ಬಿಡಾರದಲ್ಲಿ ನಾನು ಮತ್ತು ನನ್ನ ಸಹಕಾರ್ಯಕರ್ತ ಸುನಿಲ್ ಜೋಶಿ ಇದ್ದೆವು. ಸುನಿಲ್ ಜೋಶಿ ಅವರಿಬ್ಬರಿಗೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುವ ಯೋಜನೆ ವಿವರಿಸಿದ. ಅದಕ್ಕೆ ಅವರಿಬ್ಬರು ಒಪ್ಪಿಗೆ ಸೂಚಿಸಿದರು. ನೀವು ಈ ಯೋಜನೆಯಂತೆ ಮುಂದುವರೆಯಬಹುದು, ಇದರಲ್ಲಿ ನಾವು ಭಾಗಿಯಾಗುವುದಿಲ್ಲ, ಆದರೆ ನೀವು ಇದನ್ನ ಮಾಡುವುದೇ ಆದರೆ ನಾವು ಬೆಂಬಲಕ್ಕಿದ್ದೇವೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಅಂತ ಸುನಿಲ್ ಜೋಶಿಗೆ ಹೇಳಿದರು. ನಂತರ ನನ್ನತ್ತ ತಿರುಗಿದ ಮೋಹನ್ ಭಾಗವತ್, ಸ್ವಾಮೀಜಿ ನೀವು ಇದನ್ನ ಮಾಡುವುದು ನಮಗೆ ಸಮ್ಮತ, ಇದರಿಂದ ತಪ್ಪೇನೂ ಆಗುವುದಿಲ್ಲ, ಅಪರಾಧೀಕರಣವಾಗುವುದಿಲ್ಲ. ನೀವು ಇದನ್ನ ಮಾಡಿದರೆ ಜನ ಅಪರಾಧ ಮಾಡುವ ಉದ್ದೇಶಕ್ಕಾಗಿ ಮಾಡಿದಿರಿ ಎನ್ನುವುದಿಲ್ಲ. ಇದು ತತ್ವದ ಜೊತೆಗೆ ಜೋಡಿಸಲ್ಪಡುತ್ತದೆ. ಇದು ಹಿಂದೂಗಳಿಗೆ ಬಹುಮುಖ್ಯ. ದಯವಿಟ್ಟು ಇದನ್ನ ಮಾಡಿ, ನಿಮಗೆ ನಮ್ಮ ಆಶೀರ್ವಾದ ಇದೆ ಎಂದರು. ಕ್ಯಾರವಾನ್ ಮಾಸಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಅಸೀಮಾನಂದರ ಈ ಹೇಳಿಕೆಯನ್ನ RSS ಉಡಾಫೆಯಿಂದ ತಳ್ಳಿಹಾಕುವುದು ಆಗದ ಮಾತು. ಇದುವರೆಗೂ ಕೇಸರಿ ಭಯೋತ್ಪಾದನೆಯ ಆರೋಪ RSSನ ಪ್ರಮುಖರ ಪೈಕಿ ಇಂದ್ರೇಶ್ ಕುಮಾರರ ತನಕ ಬಂದಿತ್ತು. ಈಗ ನೇರವಾಗಿ ಸರಸಂಘ ಚಾಲಕ ಮೋಹನ್ ಭಾಗವತರ ಕೊರಳಿಗೆ ಸುತ್ತಿಕೊಂಡಿದೆ. ಈ ಬಗ್ಗೆ ಇಂದು ಬೆಂಗಳೂರಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ವಕ್ತಾರೆ ಮೀನಾಕ್ಷಿ ಲೇಖಿ ಸ್ಪಷ್ಟೀಕರಣ ಕೊಟ್ಟರು. ಅದು ಗೊಂದಲಮಯವಾಗಿತ್ತು. Why don't you interrogate Sonia Gandhi? Why don't you make that a headline? Interrogate Sonia Gandhi in Augusta Westland. Let's interrogate. I mean, who will write this? I would like to know who will write this and who will run this story. How can you, I mean, just because somebody crops up from somewhere, makes a stupid statement, the person should be investigated, and your NIA is that defunct that it cannot reach Mohan Bhagwat for past 6 years? The matter happened 6 years ago. Your investigation process is that bad? That's what you're trying to say? ಗುಜರಾತ್ ನರಮೇಧದ ಪ್ರಶ್ನೆಗಳಿಗೆ ಸಿಖ್ ನರಮೇಧದ ನೆನಪು ಕೆದಕಿ ಉತ್ತರ ಕೊಡುವ ಅಭ್ಯಾಸ ಇದೆ ಭಾರತೀಯ ಪಕ್ಷಕ್ಕೆ. ಈಗ ಸಂಜೋತಾ ಎಕ್ಸ್‌ಪ್ರೆಸ್ ಸ್ಫೋಟದಲ್ಲಿ ಮೋಹನ್ ಭಾಗವತರ ವಿಚಾರಣೆ ನಡೆಸಬೇಕು ಅನ್ನೋ ಕೂಗಿಗೆ ಹೆಲಿಕಾಪ್ಟರ್ ಖರೀದಿ ಹಗರಣದಲ್ಲಿ ಸೋನಿಯಾ ಗಾಂಧಿ ವಿಚಾರಣೆ ಮಾಡ್ತೀರಾ ಅಂತ ಕೇಳುತ್ತಿದ್ದಾರೆ. 2 ತಪ್ಪು ಸೇರಿಸಿದ್ರೆ 1 ಸರಿ ಆಗುವುದಿಲ್ಲ ಅನ್ನೋದು ಈ ದೇಶದ ಪ್ರಜ್ಞಾವಂತರಿಗೆ ಗೊತ್ತು. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಆರಂಭದಲ್ಲಿ ಈ ಒಂದು ಸಂದರ್ಶನನೇ ಕಪೋಲ ಕಲ್ಪಿತ ಅನ್ನುವಂಥ ಆರೋಪಗಳು ಕೇಳಿಬಂದು ಆ ಸಂದರ್ಭದಲ್ಲಿ ಕ್ಯಾರವಾನ್ ಪತ್ರಿಕೆ ತನ್ನ ವೆಬ್ಸೈಟ್ನಲ್ಲಿ ಒಂದು ಆಡಿಯೋ ಲಿಂಕನ್ನು ಕೊಡ್ತು. ಅದು ಸದ್ಯಕ್ಕೆ ಅಂಬಾಲಾ ಜೈಲಿನಲ್ಲಿರುವಂಥ ಅಸೀಮಾನಂದರನ್ನು ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಲಾದಂಥ ಆಡಿಯೋ ರೆಕಾರ್ಡಿಂಗ್ ಅನ್ನುವಂಥದ್ದು ಕ್ಯಾರವಾನ್ ವಾದ. ಇದಕ್ಕೆ ಸುವರ್ಣ ನ್ಯೂಸ್ ಯಾವುದೇ ರೀತಿಯಾದಂಥ ಬದ್ಧತೆಯನ್ನು ವ್ಯಕ್ತಪಡಿಸೋದಿಲ್ಲ, ಅದು ತನಿಖೆಗೆ ಒಳಪಡಬೇಕಾದಂಥ ಅಂಶ. ಆದರೆ ಆ ಆಡಿಯೋ ರೆಕಾರ್ಡಿಂಗ್ನಲ್ಲಿ ಒಂದು ಪುರುಷ ಧ್ವನಿ ಮಾತನಾಡುತ್ತೆ, ಸುತ್ತು ಕಡೆ ಹಲವು ಗಲಾಟೆಗಳಿರ್ತವೆ. ಅದರ ಮಧ್ಯೆ ಮೋಹನ್ ಜಿ ಅಂತ ಹೇಳ್ತಾ ಮೋಹನ್ ಭಾಗವತರ ವಿಷಯ ಬರುತ್ತೆ. ಅದೇನು ಅನ್ನೋದನ್ನು ನೀವೇ ಕೇಳಿ.
मोहन जी बोला कि हाँ आप काम कर सकते, इंद्र जी बोला कि हाँ आप काम कर सकते, सुनील बोला कि आप काम कर सकते, हम लोग नहीं रहेंगे, लेकिन आप है तो हम लोग आपके साथ में है, आप मान लेना कि आप जो करेंगे गलत नहीं है, दिशा ठीक रहेगा। ये बात भरत भाई को बताया था, भरत भाई वो विवेक को बता दिया था। मैंने देखा कि इतना बात उनको कैसे पता लगा, इसलिए मैं इंद्र जी मोहन जी मिला था सविता में, यही बात हुआ था। ये तो सभी कुंभ के टाइम की बात है ना? तो इनको कैसे सो पहले कुंभ से हम तो पहले ही पर आए थे ना। अच्छा, वहाँ पे RSS के कोई नेशनल हाँ सूरत में था उस समय। अच्छा अच्छा, उस समय 2006 में हो रहा है। हाँ 2006 सूरत से 2005 में आया, 2005 दिवाली के आसपास। दिवाली के आसपास। हाँ, ಎಸ್, ಈ ಆಡಿಯೋ ರೆಕಾರ್ಡಿಂಗನ್ನು ಬಿಡುಗಡೆ ಮಾಡಿದ ನಂತರ ಕೂಡ ಕ್ಯಾರವಾನ್ ಪತ್ರಿಕೆ ಸಂದರ್ಶನಕ್ಕೆ ತನ್ನ ಬದ್ಧತೆಯನ್ನು ಮುಂದುವರಿಸಿದೆ. ಪತ್ರಿಕೆಯ ಸಂಪಾದಕರು ಖುದ್ದಾಗಿ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿದೆ ಪತ್ರಿಕೆಯ ಸಂಪಾದಕ ಜೋಸ್ ಅವರ ಹೇಳಿಕೆ. That's on Swami Asimanand by his lawyers. Probably a battalion of lawyers may have reached him at the jail, but the fact remains that the interviews took place inside Ambala jail with full consent of Swami Asimanand. Sir, but her statement coming, some people in lawyer dress something, but nothing say from this. Okay, so this is how the process of the interview took place. Caravan journalist met Swami Asimanand at the court first 2 years and 2 months ago. Told him, look, I am a caravan journalist, introduced herself as a caravan journalist and told him that I want to tell you a story. And he was really elated and happy that a journalist came from Delhi to tell a story. And he said, okay, I can't give you interviews in the court, you come to jail to meet me. And when he came to know that the lawyer, the journalist that Caravan sent also has a law degree, like is the case for any media house which normally puts a reporter to cover courts and jails, he said, I can give you more time if you meet me at the lawyer's room. So the meeting took place at the lawyer's room, but it's with Asimanand's instruction and consent, and which is all clear in the tapes that we would be, in the transcripts that we would be reading. ಎಸ್, ಸ್ವಾಮಿ ಅಸೀಮಾನಂದರ ಜೊತೆಗೆ ನಡೆದಂತಹ ಸಂದರ್ಶನದ ಪ್ರಾಸೆಸ್ಸನ್ನು ಕ್ಯಾರವಾನ್ ಪತ್ರಿಕೆಯ ಸಂಪಾದಕರಾದಂತಹ ವಿನೋದ್ ಜೋಸ್ ಹೇಳ್ತಾ ಇದ್ರು. ಈ ವರದಿಯನ್ನು ತೋರಿಸೋ ಸಂದರ್ಭದಲ್ಲಿ BJPಯ ರಾಷ್ಟ್ರೀಯ ವಕ್ತಾರೆ ಮೀನಾಕ್ಷಿ ಲೇಖಿ ಎತ್ತಿದಂಥ ಒಂದು ಪ್ರಮುಖ ಪ್ರಶ್ನೆಯಿಂದ ಈ ಚರ್ಚೆಯನ್ನು ನಾನು ಮುಂದುವರಿಸೋದಕ್ಕೆ ಬಯಸ್ತೀನಿ. ಬಾಲನ್ ಅವ್ರನ್ನ ಕೇಳೋದಕ್ಕೆ ಬಯಸ್ತೀನಿ. ಸರ್, ಸ್ವಾಮಿ ಅಸೀಮಾನಂದರು ಇಂಥದ್ದೊಂದು ಬೆಚ್ಚಿ ಬೀಳಿಸುವ ಸತ್ಯವನ್ನು ಹೇಳೋದಕ್ಕೆ ಕ್ಯಾರವಾನ್ ಪತ್ರಿಕೆಯ ರಿಪೋರ್ಟರ್ ಬರೋ ತನಕ ವೇಟ್ ಮಾಡಬೇಕಾಗಿತ್ತ? 6 ವರ್ಷಗಳ ಕಾಲ ಅವರು ಜೈಲಿನಲ್ಲಿದ್ದರು, ಅಧಿಕಾರಿಗಳ ಹಿಡಿತದಲ್ಲಿದ್ದರು. ಅವರನ್ನು ಈ ದೇಶದ NIA ಇಂಟ್ರಾಗೇಟ್ ಮಾಡಿದೆ, CBI ಇಂಟ್ರಾಗೇಟ್ ಮಾಡಿದೆ, ಮುಂಬೈನ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಇಂಟ್ರಾಗೇಟ್ ಮಾಡಿದೆ, ರಾಜಸ್ಥಾನದ ಪೊಲೀಸರು ಇಂಟ್ರಾಗೇಟ್ ಮಾಡಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿರುವಂಥದ್ದು ಇವರ ಸಿದ್ಧಾಂತಕ್ಕೆ ತದ್ವಿರುದ್ಧವಾದಂಥ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ. ಇಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಹೇಳದಂಥ ಮಾಹಿತಿಯನ್ನು ಒಬ್ಬ ಪತ್ರಕರ್ತರ ಎದುರಿಗೆ ಹೇಳಬೇಕಾಗಿತ್ತ ಸ್ವಾಮಿ ಅಸೀಮಾನಂದರು, ಮತ್ತು ಈ ಹೇಳಿಕೆಯನ್ನು ನಂಬಬೇಕಾ ಅನ್ನುವಂಥದ್ದು? ಇಲ್ಲ, ಆ ಹೇಳಿಕೆಯನ್ನು ನಂಬಬೇಕಾಗತ್ತೆ. ಕಾರಣ, ಅಸೀಮಾನಂದರವರು ಯಾವುದೋ ಪೀಸ್ಫುಲ್ ಸಿಟಿಸನ್ ಅಲ್ಲ, 5 ಬಾಂಬ್ ಸ್ಫೋಟದ ಆರೋಪಿ. ಎಸ್, 5 ಬಾಂಬ್ ಸ್ಫೋಟದ ಆರೋಪಿ. ಅವರು ಜೈಲಲ್ಲಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ನಮ್ಮ ದೇಶದಲ್ಲಿ ಡಬಲ್ ಸ್ಟ್ಯಾಂಡರ್ಡ್. ಇದನ್ನೇ ಮೈನಾರಿಟಿ ಮಾಡಿದರೆ ಎಲ್ಲ ವಿಧವಾದ ಶಾಕು, ಟಾರ್ಚರ್ ಎಲ್ಲ ಮಾಡ್ತಾರೆ. ಬಟ್ ಇವರನ್ನ ಡಬಲ್ ಸ್ಪೀಕ್, ಎಸ್, ಇವರನ್ನ VIP ಆರೋಪಿಯಾಗಿ ನೋಡಿ, ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋದು ಒಂದು ಆರೋಪ. ಐ ಆಮ್ ಸಾರಿ ಸರ್, ಐ ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ಟು ಇಟ್. ನಮಗೆ ಗೊತ್ತು, ಬೆಂಗಳೂರು ಜೈಲಿನಲ್ಲಿ ಯಾವ ಆರೋಪಿಯನ್ನು ಕರ್ಕೊಂಡು ಬಂದಿಟ್ಟು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಪಂಚಕರ್ಮ ಆಯುರ್ವೇದ ಮಸಾಜ್ ಮಾಡಿಸಿದ್ರು ಅನ್ನೋದು ನಮಗೆ ಗೊತ್ತು. ಒಂದು ನಿಮಿಷ. ಡಬಲ್ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಜಾತಿ ಧರ್ಮಗಳ ಆಧಾರದ ಮೇಲೆ ಖಂಡಿತವಾಗಿಯೂ ಇದೆ ಅಂತ ನನಗೆ ಅನ್ಸೋದಿಲ್ಲ. ಬಹುಶಃ KL ಅಶೋಕ್ ಅವರು ನನ್ನ ಮಾತನ್ನು ಒಪ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಒಂದೇ ನಿಮಿಷ.
ದೇರ್ ಆರ್ ಸೋ ಈ ದೇಶದ ಟ್ಯಾಕ್ಸ್ ಪೇಯರ್ ಕೊಟ್ಟಂತ 5 ಲಕ್ಷ ರೂಪಾಯಿ ಹಣದಿಂದ ಪಂಚಕರ್ಮ ಆಯುರ್ವೇದ ಮಸಾಜ್ ಯಾವ ಭಯೋತ್ಪಾದನೆ ಕೃತ್ಯದ ಆರೋಪಿಗೆ ಮಾಡಿಸಿದ್ರು ಅನ್ನುವಂಥದ್ದು ಗೊತ್ತು ನಮಗೆ. ಜೈಲಲ್ಲಿ ನಾವು ಇದನ್ನ ಮತ್ತೆ ಮತ್ತೆ ಹೇಳಿದೀವಿ. facilities ಇಲ್ಲ. ಅಲ್ಲಲ್ಲ ದಯವಿಟ್ಟು ಅಂತ ಇಲ್ವೇ ಇಲ್ಲ. ಅಲ್ಲ, ಹೈಕೋರ್ಟ್ ನ ಸ್ವಲ್ಪ ಪರವಾನಗಿಯ ಕೇಳಿ ಮೇರೆಗೆ ನೀವು- ಸರ್ ಐ ಕ್ಯಾನ್ ಪ್ರೊಡ್ಯೂಸ್ ಯು ಡಾಕ್ಯುಮೆಂಟ್ಸ್, ಐ ಕ್ಯಾನ್ ಪ್ರೊಡ್ಯೂಸ್ ಯು ಡಾಕ್ಯುಮೆಂಟ್ಸ್. ನನಗೆ ಕ್ವಶ್ಚನ್ ಹಾಕಿದ್ದೀರಾ ದಯವಿಟ್ಟು ಒಂದು second. ಬಾಲನ್ ಸರ್, ಇಲ್ಲ, ನಾನು ನೀವು ಎತ್ತಿದಂತ ಒಂದು ಮಾತಿಗೆ ನನ್ನ ಅಬ್ಜೆಕ್ಷನ್ ನಾನು ರೇಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ವಾರದ ಹಿಂದೆ ನಾವು ಒಂದು ಸ್ಟೋರಿ ಬ್ರೇಕ್ ಮಾಡಿದ್ವಿ ಸರ್. ಯಾಸಿನ್ ಭಟ್ಕಳ್ನನ್ನ ದೆಹಲಿಯಿಂದ ಬಾಡಿ ವಾರಂಟ್ ಮೇಲೆ ಇಲ್ಲಿ ಕರ್ಕೊಂಡು ಬಂದಿದ್ರು. ಆ ಉಗ್ರ ಹೇಳ್ತಾನೆ, ನನಗೆ ಕರ್ಬೂಜ ಹಣ್ಣು ತಿನ್ನಬೇಕು ಅಂತ. ಒಂದು ಹೊಯ್ಸಳ ವ್ಯಾನ್ ಗಾಂಧಿ ಬಜಾರಿಗೆ ಬಂದು ಕರ್ಬೂಜ ಹಣ್ಣು ತಗೊಂಡು ಹೆಚ್ಚಿಕೊಟ್ರು ಆತನಿಗೆ. ಯಾವುದು ಡಬಲ್ ಸ್ಟ್ಯಾಂಡರ್ಡ್ ನೋಡಿ, ಇದರಲ್ಲಿ ಅಫಿಡವಿಟ್ಸ್ಗಳು ಫೈಲ್ ಮಾಡಿದ್ದಾರೆ. ಎಷ್ಟೊಂದು ಅಲ್ಲ ಡೂ ಯು ಅಗ್ರಿ ಟು ಮೈ ಪಾಯಿಂಟ್? ದೇರ್ ಇಸ್ ನೋ ಡಬಲ್ ಸ್ಟ್ಯಾಂಡರ್ಡ್ ಇನ್ I don't agree. It is one sided. ಇದು one side. It's absolutely false. Absolutely false. ಅಜಿತ್ ಅವರೇ, ನಾನು ಎರಡು ವಿಷಯ what is false? Sir, what is false, sir? What is false? No, I am a trial lawyer. I am not an high court lawyer. Yes. ಟ್ರಯಲ್ ಲಾಯರ್. ಇದೆಲ್ಲ ನೋಡಿದ್ವಿ, ಏನು ಅನ್ಯಾಯಗಳು ನಡೀತಾ ಇದೆ, ಒಂದು ಸ್ಟೋರಿ ಹೆಂಗಿದೆ, ಏನು ಚಾರ್ಜ್ ಶೀಟ್ ಹಾಕ್ತಾರೆ, ಒನ್ ಸೈಡೆಡ್. ಹೌ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈ ಸೋ ಕಮ್ಯುನಲೈಸ್ಡ್ ಅನ್ನೋದಕ್ಕೆ ಸುಮಾರು ಉದಾಹರಣೆಗಳಿದೆ. ಈಗ ಮೈನಾರಿಟೀಸ್ಗೆ ಒಂದು ನೀತಿ, ಮೆಜಾರಿಟಿಗೆ ಇನ್ನೊಂದು ನೀತಿ ಇದೆ. ಅಶೋಕ್ ಅವ್ರಿಗೆ ಕೇಳ್ತೀನಿ ಸರ್, ಒಂದು ವೇಳೆ ಈ ದೇಶದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಒಂದು ಧರ್ಮದವರ ಜೊತೆ ಒಂದು ರೀತಿಯಾಗಿ, ಇನ್ನೊಂದು ಧರ್ಮದವರ ಜೊತೆ ಇನ್ನೊಂದು ರೀತಿಯಾಗಿ ನಡೆದುಕೊಳ್ಳೋದಾಗಿದ್ರೆ, 6 ವರ್ಷಗಳ ಕಾಲ ಸಾಧ್ವಿ ಪ್ರಜ್ಞಾ ಸಿಂಗ್ ನನ್ನ ಜೈಲಿನಲ್ಲಿ ಇಟ್ಕೊಂಡು ಆಕೆಯ ಮೇಲೆ ಒಂದೇ ಒಂದು ಆರೋಪವನ್ನು ಹೊರಸದೆ ಜೈಲಿನಲ್ಲಿರೋ ಅವಧಿಯಲ್ಲಿ ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದು ನಂತರ ಯು ಆರ್ ನಾಟ್ ಚಾರ್ಜ್ಡ್, ಗೋ ಔಟ್ ಅಂತ ಹೇಳಬಹುದಾಗಿತ್ತ ಸರ್? ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತನಾಡೋರು ಹೇಳಬೇಕು. ಎಲ್ಲ ಪ್ರಕರಣಗಳಲ್ಲೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ ಆಗಿ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ನಡ್ಕೊಂಡಿದ್ದಾವೆ ಅಂತ ನಮ್ಮ ಆರೋಪ ಅಲ್ಲ. ಆದರೆ ನೀವು ನೋಡಿ, ಬಹಳ ಸರಳವಾದ ಪ್ರಶ್ನೆ ಏನಪ್ಪಾ ಅಂದರೆ, ಯಾವುದೇ ದೇಶದ ಯಾವುದೇ ಭಾಗದಲ್ಲೂ ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಆದರೆ ಅದನ್ನ ತಕ್ಷಣ ಕೆಲವು ಮಾಧ್ಯಮಗಳು ಜನರ ಪ್ರತಿಕ್ರಿಯೆ ಇರುತ್ತೆ ಅಂದ್ರೆ ಅದು ಇಸ್ಲಾಮಿಕ್ ಭಯೋತ್ಪಾದನೆ ದಯವಿಟ್ಟು ತನಿಖಾ ಸಂಸ್ಥೆಗಳಿಂದ ನಿಮ್ಮ ಬಂದೂಕನ್ನ ನೀವು ಮಾಧ್ಯಮಗಳ ಕಡೆ ತಿರುಗಿಸ್ತಾ ಇದ್ದೀರಿ. ತನಿಖಾ ಸಂಸ್ಥೆಗಳ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಚರ್ಚೆಯನ್ನು ಮುಗಿಸಿ ಮಾಧ್ಯಮಗಳಿಗೆ ಬರೋಣಂತೆ ದಯವಿಟ್ಟು. ಇಲ್ಲ ನೋಡಿ, ಎರಡನೇದು ನೋಡಿ, ತನಿಖಾ ಸಂಸ್ಥೆಗಳು ಹೇಮಂತ್ ಕರ್ಕರೆ ಅವರು ತನಿಖಾ ಸಂಸ್ಥೆ ಮುಖ್ಯಸ್ಥರಾದ ಪೀರಿಯಡ್ಗೂ ಆನಂತರದಲ್ಲಾದಂಥ ಪೀರಿಯಡ್ಗಳು ವ್ಯತ್ಯಾಸಗಳಿದೆ ಈ ದೇಶದಲ್ಲಿ. ಈಗ ಹೇಳ್ದಾಗೇನೆ, ಈಗ ನೋಡಿ, ನಮಗೆ ಉಗ್ರಗಾಮಿಗಳು ಅಂದ ಕೂಡಲೇ, ಬಾಂಬ್ ಭಯೋತ್ಪಾದನೆ ಅಂದ ಕೂಡಲೇ ಒಂದು ಧರ್ಮ ಒಂದು ಸಮುದಾಯ ಮಾತ್ರ ನೆನಪಿಗೆ ಬರೋದು ಭಾರತ ದೇಶದ ಒಂದು ವೈರುಧ್ಯ ಅಂತ ನನಗೆ ಅನಿಸ್ತದೆ. ಹಾಗಂದ್ಕೊಂಡು ಎಲ್ಲಾ ತನಿಖಾ ಸಂಸ್ಥೆಗಳು ಹಾಗೆ ಮಾಡ್ತಿದ್ದೇವೆ ಅಂತ ಅರ್ಥ ಅಲ್ಲ. ಕಾಂಗ್ರೆಸ್ಸಲ್ಲೂ ಕೂಡ ಹಿಂದುತ್ವವಾದಿಗಳು ಇಲ್ಲ ಅನ್ನೋದಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಮೃದು ಹಿಂದುತ್ವವಾದಿಗಳು RSS ಪರವಾಗಿ ಇಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ನೀವು ಹೇಳಿದಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಸೆಕ್ಯುಲರ್ ಆದಂತ ಒಂದು ನೀತಿಗಳನ್ನ ಅಳವಡಿಸಿಕೊಂಡಿದೆ ತನ್ನ ರಾಜಕೀಯದಲ್ಲಿ ಅಂತ ನನಗೇನು ಅನ್ಸೋದಿಲ್ಲ. ಕರಾವಳಿಯಲ್ಲಿ ಅಲ್ಲ, ಹೌದೌದು, ಡೆಫಿನೆಟ್ಲಿ ಇವತ್ತು ಕರಾವಳಿಯಲ್ಲಿ ಇದ್ದೀವಿ, ಕಾಂಗ್ರೆಸ್ ಆಡಳಿತದಲ್ಲಿದೆ. ಇವತ್ತು ನಿಮ್ಗೆ RSS ಭಯೋತ್ಪಾದನೆ ಅಲ್ಲ ಅಂತ ಹೇಳ್ತೀರಿ. ಕರ್ನಾಟಕ ಪ್ರಭಾಕರ್ ಭಟ್ರು ಪ್ರತಿದಿನ RSS ನ ಅವರ ಭಾಷಣಗಳಲ್ಲಿ ಪ್ರಚೋದನಕಾರಿಯಾಗಿ ಅನ್ಯ ಧರ್ಮಗಳ ವಿರುದ್ಧ ದೊಡ್ಡ ಕೋಮುಗಲಭೆ ಹಚ್ತಾ ಇದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿದೆ. ಹಾಗಂದ್ರೆ ನಾಥುರಾಮ್ ಗೂಡ್ಸೆಯಿಂದ ಮಾವೋವಾದಿಗಳನ್ನ ಬೆಂಬಲಿಸಿ ಕರ್ನಾಟಕ ಪ್ರಭಾಕರ್ ಭಟ್ರಿಂದ ಹಿಡಿದು ಪರಂಪರೆ ಇದೆ RSS ಗೆ. ಅಂದ್ರೆ ಪೊಲೀಸ್ನವ್ರಿಗೆ ಏನು ಹ್ಯೂಮನ್ ರೈಟ್ಸ್ ಇಲ್ಲ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಗ್ಗೆ ಮಾತನಾಡ್ತಾರೆ ಇವರು. ಅವತ್ತು ಕಣ್ಣೀರು ಬರಲೇ ಇಲ್ಲ ಯಾರಿಗೂ. ಇವರು ಪೊಲೀಸ್ನವರು ಗುಜರಾತ್ ಅಲ್ಲಿ ಸಾವಿರಾರು ಮುಸ್ಲಿಮ್ ಕೊಂದಾಗ ಕಣ್ಣೀರ್ ಬಿಟ್ರ ಇವರು. ಸರ್ ದೇಶದಲ್ಲಿ ದಲಿತರನ್ನ ಕೊಂದಾಗ ಕಣ್ಣೀರ್ ಸರ್ ಎರಡು ಕಾರ್ಮಿಕರನ್ನ ಎಕ್ಸ್ಪ್ಲಾಯ್ಟ್ ಮಾಡಿದಾಗ ಕಣ್ಣೀರ್ ಬಿಟ್ರ ಇವರು. ಸರ್ ಬಾಲನ್ ಸರ್, ಎರಡು ಎಕ್ಸ್ಟ್ರೀಮಿಸಂಗಳನ್ನು ಒಂದು ಕಾರ್ಪೊರೇಟ್ ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡಬೇಕೆಂದು ಹೊರಟಿದ್ದಾರೆ. ಎರಡು ಎಕ್ಸ್ಟ್ರೀಮಿಸಂಗಳನ್ನ ಈ ಸಮಾಜದಲ್ಲಿ ನೋಡಿದೀವಿ. ಅದು ದುರಂತ. ಒಂದು ಕಡೆ ಅಕ್ಬರುದ್ದೀನ್ ಓವೈಸಿ, ಅಸಾದುದ್ದೀನ್ ಓವೈಸಿ ಅಂತ ಅನ್ನುವಂಥವ್ರು ಮಾಡುವ ಕಮ್ಯುನಲ್ ಭಾಷಣಗಳು, ಇನ್ನೊಂದು ಕಡೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಾಡುವಂಥ ಕಮ್ಯುನಲ್ ಭಾಷಣಗಳು, ಮತ್ತು ಎರಡೂ ಕೂಡ ಖಂಡನೀಯವಾದಂಥದ್ದು. ಮತ್ತು ಎರಡು ಭಾಷಣಗಳನ್ನ ರಾಜಕೀಯ ಕಾರಣಗಳಿಗೋಸ್ಕರ ಸಹಿಸಿಕೊಂಡು ಬರಲಾಗುತ್ತೆ. ನೋಡಿ, ನನಗನ್ಸುತ್ತೆ ನಾವು ಚರ್ಚೆಯಿಂದ ಡಿವಿಯೇಟ್ ಆಗ್ತಾ ಇದೀವಿ. ನಮ್ಮ ಕೇಂದ್ರ ಚರ್ಚೆ ಕ್ಯಾರವಾನ್ ನಲ್ಲಿ ಬಂದಿದ್ದಂಥ ಇದು 2-3 ವಿಷಯ ನಾನು ಇದ್ರೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಅಂದರೆ 3 ಪ್ರಮುಖ ಕಾಂಗ್ರೆಸ್ 2 ಮಿನಿಸ್ಟರ್ಸು ಮತ್ತು ಒಬ್ಬರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಏನು ಹೇಳಿದರು ಈಗ ಕೆಲವೇ ದಿವಸಗಳ ಹಿಂದೆ, ಇವತ್ತಿನ ಎಲೆಕ್ಷನ್ಸ್ ಏನಿದೆ ಅದು BJP ಆ್ಯಂಡ್ ಕಾಂಗ್ರೆಸ್ ಫೈಟ್ ಅಲ್ಲ, ಇಟ್ ಈಸ್ ಕಾಂಗ್ರೆಸ್ ಆ್ಯಂಡ್ RSS ಫೈಟ್ ಅಂತ ಅಂದರು. ಯಾರು ಅಂತ ಹೇಳ್ತೀನಿ. ಸಲ್ಮಾನ್ ಖುರ್ಷಿದ್,
ಕಪಿಲ್ ಸಿಬ್ಬಲ್ ಮತ್ತು ದಿಗ್ವಿಜಯ್ ಸಿಂಗ್ ಅವ್ರ ಚಾಳಿ ಏನಿದೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಇವರಿಬ್ರು ಮಿನಿಸ್ಟರ್ಸ್ ಏನು ಹೇಳಿದ್ದಾರೆ ಅಂದರೆ ವಾಟ್ ಡು ಯು ಮೀನ್ ಟು ಸೇ ದಿಗ್ವಿಜಯ್ ಸಿಂಗ್ ಅವರು ಹೇಳಿದ್ರೆ ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ, ಇನ್ನಿಬ್ಬರ ಬಗ್ಗೆ ಯೋಚನೆ ಮಾಡೋಣ. ಇಲ್ಲ, ಹೌದು, ಯಾಕಂದ್ರೆ ಅದನ್ನ ಯಾರು ಜನನೂ ಸೀರಿಯಸ್ ಆಗಿ ತಗೊಳ್ಳಲ್ಲ, ಅದು ಬೇರೆ ವಿಷಯ. ಆದರೆ ಇಬ್ಬರು ಪ್ರಮುಖ ಕಾಂಗ್ರೆಸ್ಸಿನ ಮಿನಿಸ್ಟರ್ಸ್, ಕೇಂದ್ರದಲ್ಲಿನ ಮಿನಿಸ್ಟರ್ಸ್ ಏನು ಹೇಳಿದ್ದಾರೆ ಅಂದರೆ ಇವತ್ತಿನ ಫೈಟು ಕಾಂಗ್ರೆಸ್ ಆ್ಯಂಡ್ RSS ಅಂತ ಹೇಳಿದ್ದಾರೆ. ಅಂದರೆ ದೇ ವಿಲ್ ಗೋ ಟು ಎನಿ ಲೆವೆಲ್ ಟು ಡಿಸ್ಕ್ರೆಡಿಟ್ RSS. ನನಗನ್ಸುತ್ತೆ ಈ ಸಂದರ್ಶನ ಅನ್ನೋದು ಆ ಹೋರಾಟದ ಒಂದು ಭಾಗ, ಒಂದು ಮುಂದುವರಿದ ಕಾನ್ಸ್ಪಿರಸಿ ಅಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ, ಈಗ ತೆಹಲ್ಕಾದು ಕ್ರಚಸ್ ಹಿಡ್ಕೊಂಡು ನಡೀತಾ ಇದ್ರು ಕಾಂಗ್ರೆಸ್. ತೆಹಲ್ಕಾ ತರುಣ್ ತೇಜ್ಪಾಲ್ ಏನಾದ್ರು ಅಂತ ಗೊತ್ತು, ಇಡೀ ಪ್ರಪಂಚಕ್ಕೆಲ್ಲ ಏನೇನು ಮಾತಾಡಿದ್ರು, ಕಮ್ಯುನಿಸಮ್ಮು, ಆಮೇಲೆ ಸೋಷಿಯಲಿಸಮ್ಮು ಮತ್ತು ಮಾವೋಯಿಸ್ಟ್ಗಳೆಲ್ಲ ಕೊಂದಾಗ, ಪೊಲೀಸರು ಸತ್ತಾಗ ಎಷ್ಟು ಖುಷಿ ಪಟ್ಟರು, ಏನೇನು ಮಾಡಿದ್ರು, ಈ ಪತ್ರಿಕೆದೆಲ್ಲ ಗೊತ್ತಿದೆ, ಅದು ಮುಗ್ದಿದೆ. ಈಗ ಈ ಕ್ಯಾರವಾನ್ ಪತ್ರಿಕೆ ಅನ್ನೋದು ಕಮ್ಯುನಿಸ್ಟ್ ಸಿದ್ಧಾಂತದ ಮಾವೋವಾದಿಗಳಿಗೆ ಸಪೋರ್ಟ್ ಮಾಡುವಂಥ ಕಾಂಗ್ರೆಸ್ಸಿನ ಕೃಪಾಪೋಷಿತ ಪತ್ರಿಕೆ. ಇದು ಈ ಥರ ಇನ್ವೆಸ್ಟಿಗೇಷನ್ ಮಾಡುತ್ತೆ ಅಂತ ನೀವು ಹೇಳ್ತೀರಿ. ಅದರೊಳಗೆ ಒಂದೇ ಒಂದು ನಾನು ಪ್ರಶ್ನೆ ಕೇಳೋದು, ವಿಕ್ರಮ್, ನನಗೆ ಪ್ರಶ್ನೆ ಬರುವಂಥದ್ದು, ಇದು ಎಲ್ಲೋ ಆಮ್ ಆದ್ಮಿ ಪಕ್ಷದ ಸಿಂಡ್ರೋಮ್ ತಗಲ್ತಾ ಇದೆಯಾ ಅಂತ. ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಬರೆಯುವ ಯಾವ ಮಾಧ್ಯಮವನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ. ಹಾಗಿಲ್ಲ. ಒಂದ್ ನಿಮಿಷ, ಇನ್ನೂ ಒಂದು ಅಜಿತ್, ನಾನು ಒಂದ್ ನಿಮಿಷ ಅಲ್ಲಲ್ಲ ಅಜಿತ್, ಒಂದ್ ವಿಚಾರ, ತಮಗೆ ಅಸಹನೀಯ ಅನ್ನುವಂತ ಪ್ರಶ್ನೆ ಕೇಳಿದಾಗ ಮೋದಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನಿಮಗೆ ಅಂತ ಕೇಳಿ, ಅಲ್ಲ ನಾನು ಒಂದ್ ನಿಮಿಷ ಹೇಳ್ತೀನಿ. ಅಶೋಕ್ ಅವ್ರು ಏನ್ ಹೇಳಿದ್ರು, ನಮ್ಮ ದೇಶದಲ್ಲಿ RSS ಬ್ಯಾನ್ ಆಗಿದ್ದಂಥ ಒಂದಿದು, ಮತ್ತು ಪ್ರತಿ ಸಲಿನೂ ಮಾತೆತ್ತಿದ್ರೆ ಗಾಂಧೀಜಿ ಅವರನ್ನು ನಾಥುರಾಮ್ ಗೋಡ್ಸೆ ಅವ್ರು ಕೊಂದರು, ನಾಥುರಾಮ್ ಗೋಡ್ಸೆ ಅವರು RSSನವರು, RSS ತಪ್ಪು ಅಂತ ಹೇಳಿ 3 ಸಲ RSS ಬ್ಯಾನ್ ಆಗಿತ್ತು. ಅವ್ರು 2 ಸಲ ಅಂತ ಅಂದ್ಕೊಂಡಿದ್ದಾರೆ, ನಾನು 3ನೇ ಸಲಿದು ಹೇಳ್ತೇನೆ. 3 ಸಲ ಬ್ಯಾನ್ ಆದಾಗ್ಲೂ ಕಾಂಗ್ರೆಸ್ ಕೇಂದ್ರದಲ್ಲಿ ಆಡಳಿತದಲ್ಲಿತ್ತು. ಬ್ಯಾನ್ ಆದಮೇಲೆ ವಾಪಸ್ ಯಾಕೆ ತೆಗೆದ್ರು? ಗಾಂಧೀಜಿ ಅವರ ಹತ್ಯೆ ಆದಾಗ ಇದ್ರ ಮೇಲೆ ಆರೋಪ ಬಂತು, ಒಂದು ಲವಲೇಶವು ಸತ್ಯ ಇಲ್ಲ ಅಂತ ಗೊತ್ತಾದಾಗ ಬ್ಯಾನ್ ವಾಪಸ್ ತಗೊಂಡ್ರು. ಸಾಮಾಜಿಕ ಒಂದು ಸಾಂಸ್ಕೃತಿಕ ಸಂಘಟನೆನ ಈ ಥರ ಬ್ಯಾನ್ ಮಾಡೋದು. ಮತ್ತು 2ನೇ ಸಲ ಯಾವಾಗ ಬ್ಯಾನ್ ಆಯಿತು? ಎಮರ್ಜೆನ್ಸಿನಲ್ಲಿ ಯಾರ್ಯಾರು ಕಮ್ಯುನಿಸ್ಟರು ಯಾರ್ಯಾರ ಕಡೆಗಿದ್ರು, ಏನೇನು ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಇವರು ಫ್ಯಾಸಿಸಮ್ ಅಂತಾರೆ, ಡಿಕ್ಟೇಟರ್ಶಿಪ್ ತಪ್ಪು ಅಂತಾರೆ. ಇವರು ಇಂದಿರಾ ಗಾಂಧಿಗೆ ಸಪೋರ್ಟ್ ಮಾಡಿದವರು ಇದ್ದಾರೆ. ಅಂದ್ರೆ ಆವಾಗ RSS ನ ಬ್ಯಾನ್ ಮಾಡಿದ್ರು. ಆಮೇಲೆ ಪತ್ರಿಕೆಯಲ್ಲಿ ಬಂದಿದ್ದ ಡಿಸ್ಕಷನ್ ನೀಡ್ಸ್ ಅ ಸ್ಮಾಲ್ ಡಿವಿಯೇಷನ್. ನಾವು ಒಂದು ಡಿವಿಯೇಷನ್ ಆಗಬೇಕಾದಂತ ಅವಶ್ಯಕತೆ, ಯಾಕಂದ್ರೆ ಕ್ವೆಶ್ಚನ್ ಇಸ್ ಅಬೌಟ್ RSS. ಆಮೇಲೆ ಇಲ್ಲ, ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ವಿಕ್ರಮ್. ಬ್ರೇಕ್ನ ನಂತರ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೊಂದು ಸಬ್ಜೆಕ್ಟ್ಗೆ ನಾವು ಹೋಗ್ತಾ ಇದ್ದೀವಿ. ಈ ಸಂದರ್ಶನದಲ್ಲಿ ಒಂದು ಭಾಗ ಬರುತ್ತೆ. ಸ್ವಾಮಿ ಅಸೀಮಾನಂದರು ಹೇಳ್ತಾರೆ ಒಂದು ಕಡೆ, ಈ ಸಂದರ್ಶನ ಸತ್ಯ ಅನ್ನೋದಾದರೆ, ಅಸೀಮಾನಂದರು ಒಂದು ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಒಬ್ಬ ಜಾತ್ಯತೀತ ಸಾಧುವಾಗಿರಲಿಲ್ಲ, ಕಟ್ಟರ್ ಹಿಂದೂವಾಗಿದ್ದರು ಅನ್ನೋದು ನನಗೆ ಖಚಿತವಾಯಿತು. ಆದರೆ ರಾಮಕೃಷ್ಣ ಮಿಷನ್ನವರು ಸರ್ಕಾರಿ ಫಂಡ್ ಪಡೆಯುವ ಉದ್ದೇಶಕ್ಕಾಗಿ ಸ್ವಾಮಿ ವಿವೇಕಾನಂದರನ್ನು ಒಬ್ಬ ಜಾತ್ಯತೀತ ಸಾಧು ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ರು. ಆ ವಿಷಯ ಖಚಿತವಾದ ನಂತರ ನಾನು ರಾಮಕೃಷ್ಣ ಮಿಷನ್ಗೆ ಹೋಗೋದನ್ನು ನಿಲ್ಲಿಸಿದೆ. ಆ ವಿಷಯ ಖಚಿತ ಆಗಿದ್ದು ನನಗೆ RSS ಮೂಲಕ ಅನ್ನುವಂಥ ಮಾತನ್ನು. ಈ ಮಾತನ್ನು RSS ಒಪ್ಕೊಳ್ಳುತ್ತಾ? ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.